ವಚನ ಸಾಹಿತ್ಯ ಆಧಾರ ಸ್ತಂಭ, ಶರಣ ಸಾಹಿತ್ಯ ಆಧಾರ ಸ್ತಂಭ. ವಚನ ಸಾಹಿತ್ಯ ಇಲ್ಲದೆ ಕನ್ನಡ ಸಾಹಿತ್ಯವನ್ನು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ವಚನ ಸಾಹಿತ್ಯ ಅಂತಂದರೆ ಅದು ಜನಸಾಮಾನ್ಯರ ಸಾಹಿತ್ಯ, ಹಳ್ಳಿಗರ ಸಾಹಿತ್ಯ, ಎಲ್ಲರೂ ಓದುವಂಥ ಸಾಹಿತ್ಯ. ದೊಡ್ಡ ದೊಡ್ಡ ಸಾಹಿತ್ಯ ಇದೆ, ಇಲ್ಲ ಅಂತಲ್ಲ. ರನ್ನ, ಚೆನ್ನ, ತನ್ನ, ರಾಘವಾಂಕ, ಅನೇಕ ಗಣ್ಯಮಾನ್ಯ ಕವಿಗಳು ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ. ಆದರೆ ಅದು ನಮ್ಮ ಕೈಗೆ ಬಿದ್ದದ್ದು, ಕೈಗೆ ನಿಲುಕದ್ದು. ಆದರೆ ವಚನ ಸಾಹಿತ್ಯ ಮಾತ್ರ ಎಲ್ಲರ ಮನೆಗಳಲ್ಲಿ, ಎಲ್ಲರ ಬಾಯಲ್ಲಿ ಹೇಳಬಹುದಾದಂಥ, ಹೇಳಿಸಬಹುದಾದಂಥ ಸಾಹಿತ್ಯ. ಈ ಸಾಹಿತ್ಯದ ಒಂದು ಗ್ರಂಥಗಳನ್ನು ಈ ಗ್ರಂಥಾಲಯಕ್ಕೆ ಕೊಡುಗೆ ಮಾಡತಕ್ಕಂಥದ್ದು ಮೈಸೂರು ತಾಲೂಕು ಶರಣ ಸಾಹಿತ್ಯ ಪರಿಷತ್ತಿನ ವಿಶೇಷ ಒಂದು ನಮ್ಮ ಕಾರ್ಯ. ದೇವರಾಜ್ ಅವರನ್ನು ಅಭಿನಂದಿಸ್ತೇನೆ. ಅವರು ನಿಜಕ್ಕೂ ಅಭಿನಂದನಾದರು. ಇದರ ಜೊತೆಗೆ ಮನೆಗೆ ಗ್ರಂಥಾಲಯ ಕಾರ್ಯಕ್ರಮ, ಇದರಲ್ಲಿ ಪುಸ್ತಕಗಳ ಬಗ್ಗೆ, ಪುಸ್ತಕ ಸಂಸ್ಕೃತಿಯ ಬಗ್ಗೆ, ಓದಿನ ಬಗ್ಗೆ, ಅಕ್ಷರದ ಬಗ್ಗೆ ಅರಿವನ್ನು ಮೂಡಿಸ್ತದೆ, ಜ್ಞಾನವನ್ನು ಮೂಡಿಸ್ತದೆ. ಈಗಾಗಲೇ ಚಂದ್ರಶೇಖರ್ ಅವರು ಹೇಳಿದ್ರು, ನಮ್ಮಲ್ಲಿ ಓದುವ ಕೀಳು ಹೋಗ್ತಾ ಇದೆ. ಒಂದು ವೇಳೆ ತಮಗೆ ಗೊತ್ತಿರಲಿ, ಮನುಷ್ಯ ಭಾಷೆಯನ್ನು ಆಡಲಿಕ್ಕೆ ಶುರು ಮಾಡಿ, ಧ್ವನಿಯನ್ನು ಅನುಕರಿಸಲಿಕ್ಕೆ ಶುರು ಮಾಡಿ, ಪ್ರಾಣಿಗಳ ಧ್ವನಿಯನ್ನು, ತನ್ನದೇ ಧ್ವನಿಯನ್ನು, ಇನ್ನೊಬ್ಬರ ಧ್ವನಿಯನ್ನು ಅನುಕರಿಸಿ ಭಾಷೆಯನ್ನು ಉಗಮಕ್ಕೆ ಕಾರಣವಾದದ್ದು ಸುಮಾರು 2 ಲಕ್ಷ ವರ್ಷಗಳ ಹಿಂದೆ. 2 ಲಕ್ಷ ವರ್ಷಗಳ ಹಿಂದೆ ಭಾಷೆಯ ಉಗಮ. ಇದರ ಜೊತೆಗೆ ಸ್ಕ್ರಿಪ್ಟ್, ಲಿಪಿ, ಬರೀ ಮಾತಾಡೋದಲ್ಲ, ಮಾತಾಡೋದು ಕಲ್ತಾ ಇತ್ತು. ಲಿಪಿ, ಈ ಲಿಫ್ಟ್, ಈ ಸ್ಕ್ರಿಪ್ಟ್ ಏನು ಉಗಮ ಆಯಿತು? ಇದು 3000 ವರ್ಷಗಳ ಹಿಂದೆ, 3000 ವರ್ಷಗಳ ಹಿಂದೆ ಬರವಣಿಗೆ ಆರಂಭ. ಇವತ್ತು ನಾವೇನು ಹೇಳೋದು, ಅಪ್ಪ ಅಜ್ಜಿ ಕಕ್ಕ ಅಂತ ಹೇಳ್ಬಿಡ್ತೇವೆ. ಒಂದು ಕ ಉತ್ಪತ್ತಿ ಆಗ್ಬೇಕಾದ್ರೆ, ಒಂದು ಕಿ ಉತ್ಪತ್ತಿ ಆಗ್ಬೇಕಾದ್ರೆ, ಒಂದು ಬಾ ಉತ್ಪತ್ತಿ ಆಗ್ಬೇಕಾದ್ರೆ ಶತಮಾನಗಳ ಶ್ರಮವನ್ನು ಹಿಡಿದಿದೆ. ನೀವು ಎಲ್ಲಾದ್ರೂ ದೇವಸ್ಥಾನಗಳಿಗೆ ಹೋದ್ರೆ ಹಿಂದಿನ ಶಾಸನಗಳನ್ನು ನೋಡಿ, ಅಲ್ಲಿ ಕಾ ಬರೆದಿರ್ತಾನೆ. ಅದು ಕಾ ಅಂತ ಗುರುತಿಸಲಿಕ್ಕೆ ನಮಗೆ ಕ್ರಿಯೆ ಓಡಿಸ್ಬೇಕು, ಟೋ ಓಡಿಸ್ಬೇಕು. ಕಾ ಅಂತ ಬರೆದಿರ್ತಾನೆ ಅಂದ್ರೆ ಒಂದೊಂದು ಅಕ್ಷರವೂ ಕೂಡ ದಶಕಗಳ ಕಾಲ, ವರ್ಷ 3 ವರ್ಷಗಳ ಕಾಲ ಶ್ರಮವಹಿಸಿದ ನಂತರ ಅದು ಯಮುಂಶನಾಗಿರ್ತಕ್ಕಂಥ. ಅದು ತಮಿಳು ಭಾಷೆ ಇರ್ಬೋದು, ಕನ್ನಡ ಭಾಷೆ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು. ಲಿಪಿ ಉದ್ಭವವಾಗಿರ್ತಕ್ಕಂಥದ್ದು, ಒಂದು ವಿಕಸನಗೊಂಡಿರ್ತಕ್ಕಂಥದ್ದು ಮನುಷ್ಯನ ಶ್ರಮದಿಂದ, 200-300 ವರ್ಷಗಳ ಶ್ರಮದಿಂದ ಒಂದೊಂದು ಭಾಷೆಯ ಲಿಪಿ, ಒಂದೊಂದು ಅಕ್ಷರವೂ ಕೂಡ ಅದು ವಿಕಸನಗೊಂಡಿದೆ. ನಾನು ಮೊನ್ನೆ ಬನವಾಸಿಗೆ ಹೋಗಿದ್ದೆ. ಅಲ್ಲೊಂದು ಶಾಸನ ಇದೆ, ಚಾಲುಕ್ಯರ ಶಾಸನ. ಆ ಶಾಸನದಲ್ಲಿ ಅಲ್ಲಮನ ಬಗ್ಗೆ ಮಾಹಿತಿ ಇದೆ. ಅದನ್ನು ಓದಲಿಕ್ಕೆ ನಾನು 1 ಅವರ್ ತಿಳ್ಕಾಡ್ದೆ, ಓದಲಿಕ್ಕಾಗಲ್ಲ. ಕನ್ನಡ ಶಾಸನ ಅದು, ಕನ್ನಡ ಶಾಸನ, ಅದನ್ನು ಓದಲಿಕ್ಕಾಗಲ್ಲ. ಆ ಕಾಲದ ಕನ್ನಡ ಅಂದರೆ ನಾವು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಕನ್ನಡವನ್ನು ನಾವು ಈ ಮಟ್ಟಕ್ಕೆ ತರಬೇಕಾದ್ರೆ ನಮ್ಮ ಇಡೀ ಜನತೆ ಎಷ್ಟು ಕಷ್ಟಪಟ್ಟು ಇದನ್ನು ಡೆವಲಪ್ ಮಾಡಿದ್ದಾರೆ, ಇದನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂತ. ಇದನ್ನ ಬಿಡಿ, ಈಗಲೇ ನಮ್ಮ ಪ್ರೊಫೆಸರ್ ಕೃಷ್ಣಮೂರ್ತಿ ಅವರು ಗೊತ್ತಿದೆ, ಹಳೆಗನ್ನಡ ಸಾಹಿತ್ಯವನ್ನ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಪಾಠ ಮಾಡ್ತಕ್ಕಂಥ ಬೇಸುಗಳಿಲ್ಲ. ಮಾಡ್ತಾರ ಹಳೆಗನ್ನಡ ಸಾಹಿತ್ಯ. ನೀವು ಹಳೆಗನ್ನಡ ಓದಿ, ನಾನು ಮೊನ್ನೆ ಸೋಮೇಶ್ವರ ಶತಕವನ್ನು ಓದ್ತಾ ಇದ್ದೆ. ನೀವು ಹಳೆಗನ್ನಡವನ್ನು ಓದಿ, ಅದು ಎಷ್ಟು ಅದ್ಭುತವಾಗಿದೆ ಅಂತಂದರೆ, ನಿಮಗೆ ಬೆರಳಿಗೆ ಕೊಡೋ ನಾಟಕ ಹಳೆಗನ್ನಡ ಬರೀ ಜೋಳದ ಪಾಳಿ ಎತ್ತು ಸಪ್ಪಳು ಬೆಳೆಯ ಬೆಳೆದಿಪ್ಪುದು ಬಿಜೆಕೈ ಮನೆ ಬರೋ ಮುಟ್ಪುದು ಬರೀ ಜೋಳದ ಪಾಳಿ ಎತ್ತು ಉತ್ಸಾಹ ಅಂದರೆ ಬರೀ ಜೋಳಕ್ಕೋಸ್ಕರ, ಬರೀ ಅನ್ನಕ್ಕೋಸ್ಕರ, ಬರೀ ಇದಕ್ಕೋಸ್ಕರ ನಾವು ಮಾಡ್ತಾ ಇಲ್ಲ. ಕೂಳ್ಬಿಣಿಯ ಬಿಡಿದಿಪ್ಪುದು ಬಿಜೆಕೈ, ಕೂಳ್ಬಿಣಿ, ಆ ಕೂಳ್ಬಿಣಿಯ ಬಿಡಿದಿಪ್ಪುದು ಬಿಜೆಕೈ ಹಿಡ್ಕೊಂಡ್ರೆ ಮುಂಕುದಿಪ್ಪು ನಮ್ಮ ಜೀವನ ಜೀವಲ್ಲಿ ಇದಾರ್ಥ ದೈವದ ಆಟಕ್ಕೆ ನಮ್ಮಿಬ್ಬರು ಮುಗ್ತಾ ಇದೆ ಹಳೆಗನ್ನಡ. ಇವತ್ತು ಕೃಷ್ಣಮೂರ್ತಿ ಕನ್ಫರ್ಮ್ ಮಾಡೋರು ಮೈಸೂರು ಯೂನಿವರ್ಸಿಟಿಯಲ್ಲಿ, ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ, ಯಾವುದೇ ಕಾಲೇಜಲ್ಲಿ ಹಳೆಗನ್ನಡವನ್ನು ಓದ್ತಕ್ಕಂಥ, ಬರೀತಕ್ಕಂಥ, ಪಾಠ ಮಾಡ್ತಕ್ಕಂಥ ಯಾವುದೇ ಮೇಷ್ಟ್ರುಗಳು ಇಲ್ಲ. ಹಳೆಗನ್ನಡ ಹೋಯ್ತು, ಹಳೆಗನ್ನಡದಲ್ಲಿ ಬರೆಯೋದು ಇಲ್ಲ, ಹಳೆಗನ್ನಡದಲ್ಲಿ ಓದೋದು. ಅದ್ಯಾಕೆ ಅಂತಂದ್ರೆ ಹಳೆಗನ್ನಡವನ್ನು ನಾವು
ಓದಿ ಹೇಳುವುದನ್ನು ನಿಲ್ಲಿಸಿದ್ವಿ, ಹಳೆಗನ್ನಡ ಹೋಯ್ತು. ನಮ್ಮ ಕಲ್ಲಿ ನಾವಿದ್ದಾಗ ಸ್ವಲ್ಪ ಹಳೆಗನ್ನಡ ಇತ್ತು. ನಮ್ಮ ಸುಧನವರು ಎಲ್ಲ ಹಳೆಗನ್ನಡದಲ್ಲಿ ಪಾಠ ಮಾಡದೇ ಇತ್ತು. ಈಗ ಹಳೆಗನ್ನಡ ಸಾಹಿತ್ಯ ಸಂಪೂರ್ಣವಾಗಬೇಕು, ಆಯ್ತಾ. ಈಗ ಆಧುನಿಕ ಕನ್ನಡ ಇದೆ, ಆಧುನಿಕ ಕನ್ನಡದಲ್ಲಿ ನಾವು ಮಾತಾಡ್ತಾ ಇದ್ದೇವೆ. ಈಗ ಕನ್ನಡ ಚೆನ್ನಾಗಿದೆಯಲ್ಲ ಸರ್, ಆಧುನಿಕ ಕನ್ನಡ. ಈಗ ನೀವು ನನ್ನೇನು ಕೇಳಿದ್ರೆ ಒಂದು ಪುಟ ಬರೆಯಪ್ಪ ಅಂದರೆ ನನಗೆ ದೊಡ್ಡ ಭಾಗ ಸಣ್ಣ ಭಾಗ ವ್ಯತ್ಯಾಸ ಗೊತ್ತಾಗಲ್ಲ. ಅಲ್ಪ ಪ್ರಾಣ ಮಹಾಪ್ರಾಣಗಳೇ ಇಲ್ಲ, ಹಾಲು ಇಲ್ಲ ಅಲ್ವಾ. ಅಲ್ಪ ಪ್ರಾಣ ಮಹಾಪ್ರಾಣಗಳು ಮರ್ತ್ಬಿಟ್ವಿ, ಅದು ಹೋಯ್ತು. ಅಷ್ಟೇ ಅಲ್ಲ, ಈಗ ಚಂದ್ರಶೇಖರ್ ಹೇಳಿದಾಗೆ ವಾಯ್ಸ್ ಇಂಟು ಟೆಕ್ಸ್ಟ್ ಮೆಸೇಜ್ ಆಪ್ ನಿಮ್ಮ ಮೊಬೈಲ್ನಲ್ಲಿ ನೀವು ಹಿಡ್ಕೊಳ್ಳಿ, ನೀವು ಕನ್ನಡದಲ್ಲಿ ಹೇಳ್ತಾ ಹೋಗಿ ಅದು ಬರಿತಾ ಹೋಗಿ ಅದೇ ಬರ್ಕೊಳ್ಳುತ್ತೆ. ಅಂದರೆ ನಿಮ್ಮ ತಲೆಯಿಂದ ಅಕ್ಷರದ ಚಿತ್ರಗಳು ಮಾಸ್ತಾ ಇದ್ದಾವೆ, ನಿಮ್ಮ ಕೈಯಿಂದ ಅಕ್ಷರವನ್ನು ಬರೀತಕ್ಕಂಥ ಕಲೆಯೂ ಕೂಡ ಹೋಗ್ತಾ ಇದೆ. ಅಭಯ ಪರಿಭ್ರಮಣೆ, ಪರಿಭ್ರಮಿಸು, ಪರಿತೆಕ್ತಳು, ಬರೀರಿ ತಕ್ಷಣ ನೋಡೋಣ, ಹಾಗಲ್ಲ ಅದು. ಅದೇಕಾದ್ರೆ ನಿಮ್ಮ ಕಂಪ್ಯೂಟರ್ ಲ್ಯಾಪ್ಟಾಪ್ ಬಂದ್ಬಿಡುತ್ತಲ್ಲ. ಸೊ ಹಾಗಾಗಿ ಅಲ್ಪ ಪ್ರಾಣ ಮಹಾಪ್ರಾಣ ಹೋಯ್ತು, ಬರೆಯುವ ಕಲೆ ಹೋಯ್ತು, ಲಿಪಿಗಳು ಹೋಯ್ತು. ಮುಂದೆ ಏನು ಮಾಡಬೇಕು ಅಂತ ಇದ್ದೀನಿ. ಈಗ ಪುಸ್ತಕ ಸಂಸ್ಕೃತಿ ಬಗ್ಗೆ ಮಾತಾಡ್ತಾ ಇದ್ದೀವಿ, ಉಳಿಸ್ಬೇಕು, ಮನೆಯಲ್ಲಿ ಪುಸ್ತಕ ಕೊಡಬೇಕು, ಗ್ರಂಥಾಲಯ ಇರಬೇಕು ಅಂತಕ್ಕಂಥ ಮಾತಾಡ್ತೀವಿ. ನೆಕ್ಸ್ಟು ಅಕ್ಷರ ಉಳಿಸ್ಬೇಕು, ಅಕ್ಷರ ಕಲಿಸ್ಬೇಕು, ಹುಡುಗರು ಆಡೋದು ಬರ್ತು ತೋರಿಸ್ಬೇಕು, ಈಗ ಕಾಲದ ಬರ್ಸ್ ತೋರಿಸ್ಬೇಕು, ದೊಡ್ಡ ಕಾ ಬರೀಬೇಕು ಅಂತ ಬರೆಯುವ ಸಂಸ್ಕೃತಿನೂ ಉಳ್ಳೋದು. ಈಗ 25 ವರ್ಷ ಆದ್ಮೇಲೆ ಕನ್ನಡ ಪುಸ್ತಕ ಪ್ರಾಧಿಕಾರದವರು ಅಕ್ಷರ ಉಳಿಸಿ ಅಂತ ಒಂದು ಯೋಜನೆ ಹಾಕೊಂಡು ಮನೋರಂಜನೆ ಕನ್ನಡ ಅಕ್ಷರ ಉಳಿಸಿ. ಎಷ್ಟು ಯೂಸಿಂಗ್ ಅಂತಂದ್ರೆ ಇದು ಹುಡುಗಾಡೋದು ಮಾತಲ್ಲ, ಇದನ್ನು ಬೆಳಕೊಳ್ಳೋ ಮುಖಾಂತರ ನಾವು ಇಡೀ ಮಾನವ ಜನಾಂಗ, ಇಡೀ ಒಂದು ಸಮೂಹ ಒಂದು ಕೌಟುಂಬಿಕ ವ್ಯವಸ್ಥೆಯನ್ನೇ ಕಳ್ಕೊಳ್ತಾ ಇದ್ದೇವೆ. ಅಪ್ಪ ಇಲ್ಲ, ದೊಡ್ಡಪ್ಪ ಇಲ್ಲ, ಚಿಕ್ಕಮ್ಮ ಇಲ್ಲ, ಚಿಕ್ಕವ್ವ ಇಲ್ಲ, ಚಿಕ್ಕಿ ಇಲ್ಲ, ಅತ್ತೆ ಇಲ್ಲ, ಮಾವ ಇಲ್ಲ, ಸ್ವತಂತ್ರತೆ ಇಲ್ಲ, ಯಾರೂ ಇಲ್ಲ, ಎಲ್ಲ ಅಂಕಲ್ ಆಂಟಿಗಳಾಗ್ಬಿಡ್ತೀವಿ ಅಲ್ವಾ. ಮತ್ತು ಹಾಗಂದಾಗ ಆ ಸಂಬಂಧಗಳಿಲ್ಲ. ಸೋದರ ಮಾವ ಬೇರೆ, ಸೋದರ ಅತ್ತೆ ಬೇರೆ, ಹೆಣ್ಪಟ್ಟು ಅತ್ತೆ ಬೇರೆ, ಹೆಣ್ಪಟ್ಟು ಮಾವ ಬೇರೆ, ಅದರ ಧ್ವನಿನೇ ಬೇರೆ, ಆಯ್ತಾ. ನೀವು ಅಂಕಲ್ ಆಂಟಿಗಳಾಗ್ಬಿಟ್ರೆ ಆ ಸಂಬಂಧಗಳು ನಶಿಸೋದು. ಹಾಗಾಗಿ ಕೌಟುಂಬಿಕ ಸಂಬಂಧಗಳ ಮೇಲೂ ಕೂಡ ಭಾಷೆಯ ಪರಿಣಾಮ ಇದೆ. ಈ ಭಾಷೆ ಹೋಗ್ಬಿಡ್ತದೆ, ಆದ್ರಿಂದ ಓದಬೇಕಾದ್ರೆ ಪುಸ್ತಕಗಳನ್ನ ಮನೇಲಿ ಇಟ್ಕೋಬೇಕು. ಇದು ಈ ಸಮಾರಂಭದ ಉದ್ದೇಶ.